ಸಿಗುತ್ತೆ. ಬರೀ ಆಟೋಮೆಟಿಕ್ ಹೌದೌದು, ಆಟೋಮೆಟಿಕ್ ಅಲ್ಲೇ 5-6 ಗಾಡಿ ಸಿಗುತ್ತೆ ಟೋಟಲ್. ಇದು ಬಂದು 14 ಮಾಡಲು ಸೆಕೆಂಡ್ ಓನರ್ ಸರ್. ಇದು ಬಂದು 3,55,000 ರೂಪಾಯಿಗೆ ಆಗುತ್ತೆ. ಡೀಸೆಲ್ ಅಲ್ಲಿ ಒಂದು 10 ಗಾಡಿ ಸಿಗುತ್ತೆ. ಓಕೆ. ತುಂಬಾ ಜನ ಶಿಫ್ಟ್ ಅಂತಾರೆ ನೋಡಿ. ಪ್ರೆಸೆಂಟ್ ಹಳೆ ಸ್ಟಾಕ್ ಎಲ್ಲ ಓಲ್ಡ್ ಸ್ಟಾಕ್ ಎಲ್ಲ ಖಾಲಿ ಆಗಿದೆ. ಎಲ್ಲ ನ್ಯೂ ಸ್ಟಾಕ್ ಬಂದಿರೋದು. ಗಾಡಿ ತುಂಬಾ ಚೆನ್ನಾಗಿದಾವೆ. ಪೆಟ್ರೋಲ್ ಹುಡ್ಕೋರಿ ಪೆಟ್ರೋಲ್ ಕೊಡ್ತೀವಿ, ಡೀಸೆಲ್ ಹುಡ್ಕೋರಿ ಡೀಸೆಲ್ ಸಿಗುತ್ತೆ. ಅಂಡ್ ಅದೇ ತರ ರಿಡ್ಜ್ ಕೂಡ 3-4 ಗಾಡಿ ಇದೆ. ರಿಡ್ಜ್ ಅಲ್ಲಿ 3 ಗಾಡಿ ಇದಾವೆ ಸರ್. 2 ಡೀಸೆಲ್ ಇದೆ, 1 ಪೆಟ್ರೋಲ್ ಇದೆ. ಇಕೋ ಎಷ್ಟಿದೆ ಸರ್? ಈಕೋದಲ್ಲಿ ಒಂದೇ ಗಾಡಿ ಸರ್. ಈಕೋದಲ್ಲಿ ತುಂಬಾ ಡಿಮ್ಯಾಂಡ್ ಆದ ವೆಹಿಕಲ್ ಅಲ್ವಾ, ಹಂಗಾಗಿ ನಿನ್ನೆ ನೈಟ್ ಬಂದಿರೋದು. ಅದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಐಟನ್ ಅಲ್ಲಿ ಬಂದು ಒಂದು 5 ಗಾಡಿ ಸಿಗುತ್ತೆ ಸರ್. ಫೋರ್ಡ್ ಇಕೋಸ್ಪೋರ್ಟ್ 4 ಗಾಡಿ ಸಿಗುತ್ತೆ. 4 ಗಾಡಿ ಸಿಗುತ್ತೆ. ಓಕೆ. ಅಂಡ್ ಸಂಸಾರ ಸ್ಟಾಕ್ ಅಂತ ಗಾಡಿ ಸರ್. ಎಲ್ಲ 13-15 ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಇದು ಬಂದು 80,000 ರೂಪಾಯಿ ಕೊಟ್ಬಿಡೋಣ ಸರ್. ಸರ್ ಬರೀ 80,000ಕ್ಕೆ? ಬರೀ 80,000 ರೂಪಾಯಿ ಕೊಟ್ಬಿಡೋಣ ಸರ್. ಸೊ ನೋಡ್ತಾ ಇರ್ಬೋದು ಎಲ್ಲೋ ಡ್ಯೂಸ್ ಕಾರು ಬರೀ 80,000ಕ್ಕೆ ನಿಮ್ಗೆ ಟಾಟಾ ಇಂಡಿಕಾ V2 ಸಿಗ್ತೈತೆ. ಅದು LS ಬರೀ Ertiga ZDI 2013 ಮಾಡಲು ಸರ್. ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಫೈನಲ್ ಬಂದಿದ್ದು ನಿಮ್ಗೆ 5.25 ಲಕ್ಷ ಕಸ್ಟಮರ್ ಕೊಡ್ತಾರೆ. 5.25 ಲಕ್ಷಕ್ಕೆ ನಿಮ್ಗೆ ಎರ್ಟಿಗಾ ಸಿಗ್ತೈತೆ ನೋಡಿ. 3,35,000. 3,35,000 ರೂಪಾಯಿ ಆಗುತ್ತೆ ಸರ್. ಓಕೆ. 3,35,000ಕ್ಕೆ ನಿಮ್ಗೆ ಆಟೋಮೆಟಿಕ್ ಗಾಡಿ ತುಂಬಾ ಚೆನ್ನಾಗಿದೆ. 5,50,000. ಹೌದು, 14 ಮಾಡಲು ಸಿಂಗಲ್ ಓನರ್ ಗಾಡಿ. ಆಟೋಮೆಟಿಕ್ ಅಲ್ಲೇ 5-6 ಗಾಡಿ ಸಿಗುತ್ತೆ ಟೋಟಲ್. ಇದು ಬಂದು 14 ಮಾಡಲು ಸೆಕೆಂಡ್ ಓನರ್ ಸರ್. ಇದು ಬಂದು 3,55,000 ರೂಪಾಯಿ ಆಗುತ್ತೆ. ಶಿಫ್ಟ್ ಡಿಸೈರ್ ಅಲ್ಲಿ ಸಾಕಷ್ಟು ಗಾಡಿಗಳಿದಾವೆ. ಬನ್ನಿ ಸರ್, ನಿಮ್ಗೆ ಯಾವ ಗಾಡಿ ಬೇಕು, ಇದು ಅಲ್ವಾ ಇನ್ನೊಂದಲ್ವಾ ಮತ್ತೊಂದು ಗಾಡಿ ಕೊಡೋಣ ಬನ್ನಿ ಸರ್. ತುಂಬಾ ಗಾಡಿ ಇದಾವೆ. ಡೀಸೆಲ್ ಅಲ್ಲಿ ಇದಾವೆ, ಪೆಟ್ರೋಲ್ ಅಲ್ಲಿ ಇದಾವೆ, ಎಲ್ಲಾ ತರದ ಗಾಡಿನೂ ಇದಾವೆ ಸರ್. ಬನ್ನಿ ಸರ್. ಸೊ ಎರ್ಟಿಗಾ ಹುಡುಗರಿಗೆ ಎರ್ಟಿಗಾ ಇದೆ. ಉತ್ತರ ಕರ್ನಾಟಕ ಸೈಡ್ ಅವರು ಸಿಕ್ಕಾಪಟ್ಟೆ ಜನ ಲೈಕ್ ಮಾಡ್ತಾರೆ ಈ ವೆಹಿಕಲ್ ನ. ಸರ್ ಎರ್ಟಿಗಾ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು Ertiga ZDI 2013 ಮಾಡಲು ಸರ್. ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಫೈನಲ್ ಬಂದಿದ್ದು ನಿಮ್ಗೆ 5.25 ಲಕ್ಷ ಕಸ್ಟಮರ್ ಕೊಡ್ತಾರೆ. 5.25 ಲಕ್ಷಕ್ಕೆ ನಿಮ್ಗೆ ಎರ್ಟಿಗಾ ಸಿಗ್ತೈತೆ ನೋಡ್ತಾ ಇರ್ಬೋದು. ಅದು ಕೂಡ ಡೀಸೆಲ್ ವೆಹಿಕಲ್. ಸ್ಟೀರಿಂಗ್, ಪವರ್ ವಿಂಡೋ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಇದು 6+1. ಹೌದು. ಓಕೆ. ಅಂಡ್ ಅದೇ ತರ ಬ್ರ್ಯಾಂಡ್ ನ್ಯೂ ಸೆಲೆರಿಯೋ VXi ಆಟೋ ಗೇರ್ ಶಿಫ್ಟ್ ಗಾಡಿ ಜಸ್ಟ್ ಶೋರೂಮ್ ಇಂದ ತಂದು ನಿಲ್ಸಿರೋ ತರ ಇದೆ. ಕಸ್ಟಮರ್ ನೋಡ್ತಾ ಇರ್ಬೋದು ಯಾವ ತರ ಮೇಂಟೆನೆನ್ಸ್ ಎಲ್ಲ ಮಾಡಿದಾರೆ ಅಂತ ಹೇಳ್ಬಿಟ್ಟು. ಸರ್ ಹೇಳಿ ಸರ್. ಇದು ಬಂದು 2014 ಮಾಡಲು ಸೆಕೆಂಡ್ ಓನರ್ ಆಟೋಮೆಟಿಕ್ VXi ಗಾಡಿ ತುಂಬಾ ಚೆನ್ನಾಗಿದೆ. 78,000 ಓಡಿದೆ. ಇದು ಬಂದು 3,35,000 ರೂಪಾಯಿ ಆಗುತ್ತೆ. 3,35,000. 3,35,000 ರೂಪಾಯಿ ಆಗುತ್ತೆ ಸರ್. ಓಕೆ. 3,35,000ಕ್ಕೆ ನಿಮ್ಗೆ ಆಟೋಮೆಟಿಕ್ ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. ಅಂಡ್ ಟೊಯೋಟಾ ಇಟಿಯೋಸ್ ಕ್ರಾಸ್. ಸೊ ಇದು ಸ್ವಲ್ಪ ಇಟಿಯೋಸ್ ಇಂದ ಸ್ವಲ್ಪ ಅಪ್ಡೇಟೆಡ್ ಮಾಡಲು ನೋಡ್ತಾ ಇರ್ಬೋದು. ನಿಮ್ಗೆ ಸೈಡ್ ಕ್ಲಾಡಿಂಗು ಒಂಥರ ಅಡ್ವೆಂಚರಸ್ ವೆಹಿಕಲ್ ತರಾನೇ ಕಾಣಿಸ್ತಾ ಇದೆ ವೆಹಿಕಲ್. ಅಂಡ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು 2014 ಮಾಡಲು ಸಿಂಗಲ್ ಓನರ್ ಗಾಡಿ. 2014 ಮಾಡಲು ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ಗಾಡಿ ಸರ್. ಇದು ಬಂದು ಒಂದು 5,50,000 ರೂಪಾಯಿ ಆಗುತ್ತೆ ಸರ್. 5,50,000. ಹೌದು, 14 ಮಾಡಲು ಸಿಂಗಲ್ ಓನರ್ ಗಾಡಿ. ಸೊ ನೋಡ್ತಾ ಇರ್ಬೋದು 5,50,000ಗೆ ನಿಮ್ಗೆ 14 ಮಾಡಲು ಸಿಂಗಲ್ ಓನರ್ ಗಾಡಿ. ಅದು ಕೂಡ ಟೊಯೋಟಾ. ಆಲ್ಮೋಸ್ಟ್ ನಿಮ್ಗೆ 4 to 5 lakh ಕಿಲೋಮೀಟರ್ ಗಂಟ ಏನು ಪ್ರಾಬ್ಲಮ್ ಇರಲ್ಲ. ಆ ತರ ಒಳ್ಳೆ ಇಂಜನ್ ಇದು ಬಂದ್ಬಿಟ್ಟು. ಅಂಡ್ ಅದೇ ತರ ಇಲ್ಲೊಂದು ಬ್ರ್ಯಾಂಡ್ ನ್ಯೂ ಸ್ವಿಫ್ಟ್ ಇದೆ. ಸೆಲೆರಿಯೋ VXi ಆಟೋಮೆಟಿಕ್ ವೆಹಿಕಲ್ ಇದೆ. ಇಲ್ಲಿ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಬಂದು 2014 ಮಾಡಲು. ಓಕೆ. ಓನರ್ ಬಂದು ಸೆಕೆಂಡ್ ಓನರ್ ಆಗಿದ್ದಾರೆ. ಆಟೋಮೆಟಿಕ್ ಗಾಡಿ. VXi AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಬರುತ್ತೆ. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. ಆಟೋಮೆಟಿಕ್ ಹುಡುಕ್ತಾ ಇರೋರು ಇದ್ರೆ ಖಂಡಿತ ಬನ್ನಿ. ನಮ್ಮಲ್ಲಿ ತುಂಬಾ ಒಂದು 5 ರಿಂದ 6 ಗಾಡಿ ಸಿಗುತ್ತೆ. ಬರೀ ಆಟೋಮೆಟಿಕ್? ಹೌದೌದು, ಆಟೋಮೆಟಿಕ್ ಅಲ್ಲೇ 5-6 ಗಾಡಿ ಸಿಗುತ್ತೆ ಟೋಟಲ್. ಇದು ಬಂದು 14 ಮಾಡಲು ಸೆಕೆಂಡ್ ಓನರ್ ಸರ್. ಇದು ಬಂದು 3,55,000 ರೂಪಾಯಿ ಆಗುತ್ತೆ. 3,55,000. ಸರ್ ಇವಾಗ ನಿಮ್ ಶೋರೂಮ್ ಅಲ್ಲಿ ಬರೀ ಸೆಲೆರಿಯೋಗಳು ಎಷ್ಟಿದೆ ಸರ್? ಸರ್ ಸೆಲೆರಿಯೋನೇ ಒಂದು 6 ಗಾಡಿ ಇದಾವೆ. ಸ್ವಿಫ್ಟ್ ಗಳು 6 ಗಾಡಿ. ಶಿಫ್ಟ್ ಡಿಸೈರ್ ಅಲ್ಲಿ ಒಂದು 10 ಗಾಡಿ ಸಿಗುತ್ತೆ. ಓಕೆ. ತುಂಬಾ ಜನ ಶಿಫ್ಟ್ ಅಂತಾರೆ ನೋಡಿ. ಪ್ರೆಸೆಂಟ್ ಹಳೆ ಸ್ಟಾಕ್ ಎಲ್ಲ ಓಲ್ಡ್ ಸ್ಟಾಕ್ ಎಲ್ಲ ಖಾಲಿ ಆಗಿದೆ. ಎಲ್ಲ ನ್ಯೂ ಸ್ಟಾಕ್ ಬಂದಿರೋದು. ಗಾಡಿ ತುಂಬಾ ಚೆನ್ನಾಗಿದಾವೆ. ಪೆಟ್ರೋಲ್ ಹುಡ್ಕೋರಿ ಪೆಟ್ರೋಲ್ ಕೊಡ್ತೀವಿ, ಡೀಸೆಲ್ ಹುಡ್ಕೋರಿ ಡೀಸೆಲ್ ಸಿಗುತ್ತೆ. ಅಂಡ್ ಅದೇ ತರ ರಿಡ್ಜ್ ಕೂಡ 3-4 ಗಾಡಿ ಇದೆ. ರಿಡ್ಜ್ ಅಲ್ಲಿ 3 ಗಾಡಿ ಇದಾವೆ ಸರ್. 2 ಡೀಸೆಲ್ ಇದೆ, 1 ಪೆಟ್ರೋಲ್ ಇದೆ. ಇಕೋ ಎಷ್ಟಿದೆ ಸರ್? ಈಕೋದಲ್ಲಿ ಒಂದೇ ಗಾಡಿ ಸರ್. ಈಕೋದಲ್ಲಿ ತುಂಬಾ ಡಿಮ್ಯಾಂಡ್ ಆದ ವೆಹಿಕಲ್ ಅಲ್ವಾ, ಹಂಗಾಗಿ ನಿನ್ನೆ ನೈಟ್ ಬಂದಿರೋದು. ಅದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ ಸರ್. I10 ಅಲ್ಲಿ ಬಂದು ಒಂದು 5 ಗಾಡಿ ಸಿಗುತ್ತೆ ಸರ್. ಫೋರ್ಡ್ ಇಕೋಸ್ಪೋರ್ಟ್ 4 ಗಾಡಿ ಸಿಗುತ್ತೆ. 4 ಗಾಡಿ ಸಿಗುತ್ತೆ. ಓಕೆ. ಅಂಡ್ ಅದೇ ತರ ಇಲ್ಲೊಂದು ವೆಹಿಕಲ್ ಇದೆ VDI. ಮಾಡಿದಿರಲ್ಲ ಇದು ಸ್ವಿಫ್ಟ್ VDI ನೋಡ್ತಾ ಇರ್ಬೋದು. ವೈಟ್ ಕಲರ್ ವೆಹಿಕಲ್ ಇದೆ. ಇದು ಯಾವ ಸರ್ ಮಾಡಲಿದು ಸರ್? ಇದು ಬಂದು 2010 ಮಾಡಲು ಸೆಕೆಂಡ್ ಓನರ್ VDI ಡೀಸೆಲ್ ಗಾಡಿ. ಓಕೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ ಗಾಡಿ. ಆ ಬಜೆಟ್ ಅಲ್ಲಿ ನಿಮ್ಗೆ ಖಂಡಿತ ಎಲ್ಲೂ ಸಿಗಲ್ಲ. ಇದು ಬಂದು
2,70,000 ಆಗುತ್ತೆ ಸರ್ 2,70,000 ಗೆ ನಿಮ್ಗೆ ಟೆನ್ ವಿಡಿಐ 10 ಸೆಕೆಂಡ್ ಓನರ್ ಗಾಡಿ 2,70,000 ಆಗುತ್ತೆ 270. ಹೌದು 10 ಸೆಕೆಂಡ್ ಓನರ್ 2,70,000, ಅದು ಕೂಡ ಡೀಸೆಲ್ ವೆಹಿಕಲ್. ಹೌದು ಇಕೋ ಹುಡ್ಕೋರ್ಗೆ ಬರೀ ಒಂದೇ ಒಂದಿದೆ, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿರುವಂತ ವೆಹಿಕಲ್. ಬಂದಿರೋ ಇಕೋಗಳೆಲ್ಲ ಹಂಗಂಗೆ ಹೋಗ್ತಾ ಇದೆ. ಯಾಕಂದ್ರೆ ಇದು ಫ್ಯಾಮಿಲಿಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಹತ್ರ ಲೋ ಬಡ್ಜೆಟ್ ಅಲ್ಲಿ ನಿಮ್ಗೆ 6 ರಿಂದ 7 ಜನ ಕುತ್ಕೊಂಡು ಹೋಗುವಂತ ಒಳ್ಳೆ ಕಾರು. ಹೇಳಿ ಸರ್. ಸರ್ ಇದು ಬಂದು 2010 ಮಾಡಲು ಸಿಂಗಲ್ ಓನರ್ ಗಾಡಿ, ಅದ್ರಲ್ಲೂ 7 ಸೀಟರ್ ವೆಹಿಕಲ್. 7 ಸೀಟರ್ ವೆಹಿಕಲ್ ಅಂದ್ರೆ ಸಿಗೋದೇ ಕಮ್ಮಿ. ಹೌದು ನೋಡಿ, ನಿನ್ನೆ ರಾತ್ರಿ ಬಂದಿದೆ ಗಾಡಿ, ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ. ಸರ್ ಇದು ಬಂದು ಒಂದು 2,50,000 ಆಗುತ್ತೆ. 2,50,000 ಗೆ ನಿಮ್ಗೆ ಇಕೋ ಸಿಗ್ತಾ ಇದೆ. 7 ಸೀಟರ್ ಗಾಡಿ ಸರ್. 7 ಸೀಟರ್ ವೆಹಿಕಲ್. 7 ಸೀಟರ್ ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ. ಸೊ ಒಳಗಡೆ ತೋರಿಸ್ತೀನಿ, ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು 7 ಸೀಟರ್ ವೆಹಿಕಲ್ ಅಂಡ್ ಇದು ಬಂದ್ಬಿಟ್ಟು ಸೆಕೆಂಡ್ ರೋ ಅಂಡ್ ಅದು ಬಂದ್ಬಿಟ್ಟು ಥರ್ಡ್ ರೋ. ಸೊ ನಿಮ್ಗೆ ಫ್ಯಾಮಿಲಿ ಹತ್ತತ್ರ ಮನೇಲಿ ಸ್ವಲ್ಪ ಜನ ಇದಾರೆ ಅಂದ್ರೆ ಇದಕ್ಕಿಂತ ಬೆಸ್ಟ್ ನಿಮ್ಗೆ ಯಾವ ಗಾಡಿ ಸಿಗದೇ ಇಲ್ಲ. ನಿಮ್ಗೆ ಒಂದ್ ಬಡ್ಜೆಟ್ ಅಲ್ಲೇ ಮಾಡಿ ಕೊಡ್ತಿದ್ದಾರೆ ನೆಕ್ಸ್ಟ್ ಕಾರ್ ಕಡೆಯಿಂದ. 2,50,000. ಹೌದು ಸರ್. ಅಂಡ್ ಅದೇ ತರ ಈ ಕಡೆ ಬಂದ್ರೆ ಡೀಸೆಲ್ ಗಾಡಿ, ಇದು ರಿಡ್ಸ್ VDI ಡೀಸೆಲ್ ವೇರಿಯಂಟ್. ಮಾಡಲು ಬಂದು 2012 ಮಾಡಲು ಸಿಂಗಲ್ ಓನರ್ ಗಾಡಿ. ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ ಬಿಟ್ರೆ ಗಾಡಿ ಒರಿಜಿನಾಲಿಟಿ ಇದೆ. ಸರ್ ಇದು ಬಂದು 3,10,000 ಆಗುತ್ತೆ ಸರ್. 3,10,000. 3,10,000 12 ಸಿಂಗಲ್ ಓನರ್ ಗಾಡಿ ರಿಡ್ಸ್. ಓಕೆ ಸರ್. ಅಂಡ್ ಅದೇ ತರ ಇಲ್ಲೊಂದು i10 ಇದೆ, ಹೇಳಿ ಸರ್. ಸರ್ ಇದು ಬಂದು 2009. ಓಕೆ 2009 ಮಾಡಲು ಸೆಕೆಂಡ್ ಓನರ್ ಗಾಡಿ. ಮ್ಯಾಗ್ನಾ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಗಾಡಿ ಕೂಡ ಕ್ಲಾಸ್ ಆಗಿದೆ, ವೆಲ್ ಮೇಂಟೆನೆನ್ಸ್ ಆಗಿದೆ ಗಾಡಿ, ತುಂಬಾನೇ ಚೆನ್ನಾಗಿದೆ. ಸರ್ ಇದು ಬಂದು 2,10,000 ಕಸ್ಟಮರ್ ಕೊಟ್ಬಿಡ್ತಾರೆ. 2,10,000. ಹೌದು. ಸೊ ನೋಡ್ತಾ ಇರ್ಬೋದು 2,10,000 ಗೆ ನಿಮ್ಗೆ ಇಷ್ಟು ಕ್ಲೀನ್ ಆಗಿರುವಂತ 85,000 ಕಿಲೋಮೀಟರ್ ಓಡಿದೆ. ಜಿನಿಯನ್ ಮೀಟರ್ ಹಿಸ್ಟ್ರಿ ಸಿಗುತ್ತೆ. ಓಕೆ. ಅಂಡ್ ಅದೇ ತರ ವ್ಯಾಗನರ್ VXI ವೆಹಿಕಲ್ ಇದೆ. ವ್ಯಾಗನರ್ ಅಂದ್ರೆ ಡಿಮ್ಯಾಂಡ್ ವೆಹಿಕಲ್ ಸರ್. ಅದು ಕೂಡ ನೋಡಿ, ಇದು ಕೂಡ ನಿನ್ನೆ ಬಂದಿರೋದು. ಮಾಡ್ಲು ಬಂದು 2010 ಮಾಡ್ಲು ಸಿಂಗಲ್ ಓನರ್, ಓಡಿರೋದು ಬರೀ 25,000 ಕಿಲೋಮೀಟರ್ ಓಡಿರೋದು. ಓಕೆ, ಬರೀ 25,000. ಜಿನಿಯನ್ ಆಗಿದೆ ಗಾಡಿ. ಗಾಡಿನೂ ತುಂಬಾ ಚೆನ್ನಾಗಿದೆ. 10 ಸಿಂಗಲ್ ಓನರ್ ಗಾಡಿ VXI. ನೋಡ್ತಾ ಇರ್ಬೋದು VXI ಗಾಡಿ ಬರೀ 25,000 ಕಿಲೋಮೀಟರ್ ಅಷ್ಟೇ ರನ್ ಆಗಿರೋದು. ಅಂಡ್ ನಿಮ್ಗೆ ನಂಬ್ಲಿಕ್ ಆಗಲ್ಲ ಅಂದ್ರೆ ಶೋರೂಮ್ ಇಂದ ಬಂದಿರೋ ಕವರ್ ಇನ್ನು ಹಂಗೆ ಇದೆ, ಕಿತ್ತು ಇಲ್ಲ. ನೋಡ್ತಾ ಇರ್ಬೋದು ಗಾಡಿ ಕಡಿಮೆ ಓಡಿರುವಂತ ಕಾರು, ಜಾಸ್ತಿ ಕಿಲೋಮೀಟರ್ ರನ್ ಆಗಿಲ್ಲ. ಅದು ಕೂಡ ಸಿಂಗಲ್ ಓನರ್, 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಸರ್ ಈ ವ್ಯಾಗನರ್ ಗೆ ಕಡಿಮೆ ಓಡಿರೋ ಬರೀ 25,000 ಕಿಲೋಮೀಟರ್ ಓಡಿರೋದು. 25,000 ಸರ್. ಬರೀ 2,65,000 ಕೊಟ್ಬಿಡೋಣ ಸರ್. ಬರೀ 2,65,000. 2,65,000 ಕೊಟ್ಬಿಡೋಣ. 2,65,000 ಕಣ್ ಮುಚ್ಕೊಂಡ್ ತಗೊಂಡ್ ಹೋಗ್ಬಿಡ್ಬೋದು. ನಿಮ್ಗೆ ಇಷ್ಟು ಕಡಿಮೆ ಓಡಿರೋ ಕಾರ್ ನಿಮ್ಗೆ ಆಲ್ಮೋಸ್ಟ್ ಬಜಾರಲ್ಲಿ ಎಲ್ಲಿ ಹುಡುಕಿದ್ರು ಸಿಗಲ್ಲ ನಿಮ್ಗೆ. ಅಂಡ್ ಇದೆಯಾ ಸರ್ ಡೀಸೆಲ್ ವೆಹಿಕಲ್? ಸರ್ ಡೀಸೆಲ್ ಇದೆ ನೋಡಿ ಸರ್, ತುಂಬಾ ಗಾಡಿ ಇದಾವೆ. ಶಿಫ್ಟ್ ಡೀಸೆಲ್ ಅಲ್ಲಿ ತುಂಬಾ ಸ್ಟಾಕ್ ಬಂದಿದೆ. ಹೌದು. 2013 ಮಾಡಲು ಸೆಕೆಂಡ್ ಓನರ್ VDI ಡೀಸೆಲ್ ವೇರಿಯಂಟ್. ಸರ್ ಇದು ಬಂದು 4 ಲಕ್ಷಕ್ಕೆ ಆಗುತ್ತೆ. 4 ಲಕ್ಷಕ್ಕೆ 4 ಲಕ್ಷಕ್ಕೆ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಸ್ವಿಫ್ಟ್ ಡಿಸೈರ್ ಹುಡ್ಕೋರ್ಗೆ ಟೋಟಲ್ ಇವರು ಶೋರೂಮ್ ಅಲ್ಲಿ 10 ರಿಂದ 12 ವೆಹಿಕಲ್ ಸಿಗುತ್ತೆ ನಿಮ್ಗೆ, ಎರಡು ಕಂಪ್ಲೀಟ್ ಆಗಿ. ಅಂಡ್ ಆಲ್ಟೋ ಇದೆಯಾ ಸರ್? ಆಲ್ಟೋ 2007 ಮಾಡಲು ಸಿಂಗಲ್ ಓನರ್ ಗಾಡಿ LXI. ಓಕೆ. FC ಇನ್ಶೂರೆನ್ಸ್ ಅಲ್ಲಿ ಲ್ಯಾಬ್ಸ್ ಇದೆ, ಬೇಕು ಅಂದ್ರೆ ಮಾಡಿಸ್ಕೊಡ್ತೀವಿ. FC ಇನ್ಶೂರೆನ್ಸ್ ಮಾಡಿಸ್ಕೊಡೋದಾದ್ರೆ 1,10,000 ಆಗುತ್ತೆ. ಗ್ಯಾಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ 1,45,000 ಆಗುತ್ತೆ. ವಿತೌಟ್ FC ಇನ್ಶೂರೆನ್ಸ್ ಆದ್ರೆ ನಿಮ್ಗೆ 1,45,000. ಹೌದು, 1,45,000 ವಿತೌಟ್ FC ಇನ್ಶೂರೆನ್ಸ್ ಬೇಕು ಅಂತಂದ್ರೆ 1,65,000 ಆಗುತ್ತೆ. 1,65,000. ಹೌದು. ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು ಸ್ವಿಫ್ಟ್ ಇದೆ. ಮಾಡಲು ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು ಬಂದು 2009 ಮಾಡಲು ಸೆಕೆಂಡ್ ಓನರ್ VDI ಡೀಸೆಲ್ ವೇರಿಯಂಟ್. ಸರ್ ಇದು ಬಂದು 2,45,000 ಆಗುತ್ತೆ. ಓಕೆ. ಅಂಡ್ ಅದೇ ತರ ಇನ್ನೂ ಒಂದು ಸ್ವಿಫ್ಟ್, ಇದು ಎಲ್ಲೋ ಬೋರ್ಡ್ ಗಾಡಿ ಅನ್ಸುತ್ತೆ ಸರ್. ಇದು ಎಲ್ಲೋ ಬೋರ್ಡ್ ಬಂದು 17 ಮಾಡಲು ಸೆಕೆಂಡ್ ಓನರ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಇದು 3,60,000 ಆಗುತ್ತೆ ಫೈನಲ್ ಈ ಗಾಡಿ. ಸೊ ಇಲ್ಲೊಂದು ಕ್ಲಾಸಿಕ್ ಇದೆ ಫೋರ್ಡ್. ಸರ್ ಇದು ಬಂದು ಫೋರ್ಡ್ ಫಿಯೆಸ್ಟಾ ಪೆಟ್ರೋಲ್ ವೇರಿಯಂಟ್, ಟಾಪ್ ಅಂಡ್ ಮಾಡಲು ZXI. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸರ್ ಇದು ಬಂದು ನಿಮ್ಗೆ FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ 1,60,000 ಆಗುತ್ತೆ. FC ಇನ್ಶೂರೆನ್ಸ್ ಬೇಕು ಅಂತಂದ್ರೆ ಅದನ್ನು ಕೂಡ ನಾವೇ ಮಾಡಿಸ್ಕೊಡ್ತೀವಿ. ಅದ್ರ ಚಾರ್ಜಸ್ ಏನಾಗುತ್ತೋ ಅದು ಕೊಡ್ಬೇಕಾಗುತ್ತೆ. ಓಕೆ ಸರ್. ಅಂಡ್ ಈ ಗಾಡಿದು ಒಂದು ಮಾಡಲು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು ಬಂದು 1,65,000 ಆಗುತ್ತೆ. ಮಾಡಲು 10 ಥರ್ಡ್ ಓನರ್ ಡೀಸೆಲ್, 10 ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ಗಾಡಿ. ಓಕೆ. ಇಲ್ಲೊಂದು ಸ್ವಿಫ್ಟ್ ಸರ್ ಇದು ಬಂದು ಅವಾಗಿಂದ ಹೇಳ್ತಾನೆ ಇದೀವಿ ನಾವು, ಹತ್ತ ಎಷ್ಟು ಗಾಡಿ ತೋರಿಸ್ತಿದೀವಿ ಅಂತ ಸ್ವಿಫ್ಟ್ ಹುಡ್ಕೋರ್ಗೆ ಹೇಳಿ ಸರ್.
ಸರ್ ಇದು ಬಂದು 2015 ಮಾಡಲು ಸಿಂಗಲ್ ಓನರ್ VXI, ಇದು ಕೂಡ ಪೆಟ್ರೋಲ್ ವೇರಿಯಂಟ್. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಇದು ಬಂದು 4,60,000 ರೂಪಾಯಿಗೆ ಆಗುತ್ತೆ ಸರ್. 4,60,000. ಹೌದು. ನೋಡ್ತಿರ್ಬೋದು 4,60,000 ಗೆ ನಿಮ್ಗೆ ಸ್ವಿಫ್ಟ್ ಸಿಗ್ತೈತೆ. ಅಂಡ್ ಇಲ್ಲೊಂದು i20 ಇದೆ ಹೇಳಿ ಸರ್, ಫೈನಲ್ ಪ್ರೈಸ್. ಸರ್ ಇದು ಬಂದು 2012 ಮಾಡಲು ಸಿಂಗಲ್ ಓನರ್ ಮ್ಯಾಗ್ನಾ. ಓಕೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಡೀಸೆಲ್ ವೇರಿಯಂಟ್, ಒಳ್ಳೆ ಮೈಲೇಜ್ ಗಾಡಿ ಸರ್. ಇದು ಬಂದು ಫೈನಲ್ ಟು ಫೈನಲ್ ಬಂದು 3,25,000 ರೂಪಾಯಿಗೆ ಆಗುತ್ತೆ. 3,25,000. 3,25,000 ರೂಪಾಯಿಗೆ ಆಗುತ್ತೆ, ನೋ ಬಾರ್ಗಿನ್. ಓಕೆ. ಅಂಡ್ ಇಲ್ಲಿ ಇನ್ನೊಂದು ಫೋರ್ಡ್ ಫಿಯೆಸ್ಟಾ ಸರ್. ಫೋರ್ಡ್ ಫಿಯೆಸ್ಟಾ ಬಂದು ಇದು ಕ್ಲಾಸಿಕ್ ಡೀಸೆಲ್. ಇದು ಡೀಸೆಲ್ ಗಾಡಿ. ಇದು ಕ್ಲಾಸಿಕ್, ತುಂಬಾ ಚೆನ್ನಾಗಿದೆ. ಟಾಪ್ ಅಂಡ್ ಮಾಡಲು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವಿತ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಇದು ಬಂದು ಫೈನಲ್ ಟು ಫೈನಲ್ ಬಂದು 2,25,000 ರೂಪಾಯಿಗೆ ಆಗುತ್ತೆ. 2,25,000. ಹೌದೌದು. ಸೊ ಇಲ್ಲೊಂದು ಆಲ್ಟೋ ಇದೆ. ಅವೆರಡು ಇಲ್ಲ ಬಿಡಿ. ಯಾವುದು ಸಂಸಾರ ಸ್ಟಾಕ್ ಅಂತ ಗಾಡಿ ಸರ್. ಎಲ್ಲ ಮಾಡಿ 13-15 ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಇದು ಬಂದು 80,000 ರೂಪಾಯಿ ಕೊಟ್ಬಿಡೋಣ ಸರ್. ಸರ್ ಬರೀ 80,000ಕ್ಕೆ? ಬರೀ 80,000 ರೂಪಾಯಿ ಕೊಟ್ಬಿಡೋಣ ಸರ್. ಸೊ ನೋಡ್ತಾ ಇರ್ಬೋದು ಎಲ್ಲೋ ಬೋರ್ಡ್ ಯೂಸ್ ಕಾರು ಬರೀ 80,000ಕ್ಕೆ ನಿಮ್ಗೆ ಟಾಟಾ ಇಂಡಿಕಾ V2 ಸಿಗ್ತೈತೆ, ಅದು LS. ಬರೀ 80,000ಗೆ ಸದ್ಯಕ್ಕೆ ತಗೊಂಡು ಹೋಗ್ಬಿಟ್ಟು ನೀವು ಬಿಸ್ನೆಸ್ ಮಾಡ್ಕೋಬಹುದು ಆರಾಮಾಗಿ. ಡೈಲಿ ಓಲಾ ಉಬರ್ಗೆ ಎಲ್ಲ ಓಡಿಸ್ಕೋಬಹುದು ನೀವು ಗಾಡಿನ. ಅಂಡ್ ಬರೀ 80,000ಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಜಸ್ಟ್ ಸ್ಕ್ರೋಲ್ ಆಗ್ತಿರೋ ನಮಗೆ ಕಾಲ್ ಮಾಡಿದ್ರೆ ಸಾಕು, 100% ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಓನ್ಲಿ 80,000 ಅಷ್ಟೇ. ಸೊ ಶಿಫ್ಟ್ ಡಿಸೈರ್ ಅಲ್ಲಿ ಸಾಕಷ್ಟು ಗಾಡಿಗಳಿದಾವೆ. ಬನ್ನಿ ಸರ್, ನಿಮ್ಗೆ ಯಾವ ಗಾಡಿ ಬೇಕು, ಇದು ಅಲ್ವಾ ಇನ್ನೊಂದಲ್ವಾ ಮತ್ತೊಂದು ಗಾಡಿ ಕೊಡೋಣ ಬನ್ನಿ ಸರ್. ತುಂಬಾ ಗಾಡಿ ಇದಾವೆ, ಡೀಸೆಲ್ ಅಲ್ಲಿ ಇದಾವೆ, ಪೆಟ್ರೋಲ್ ಅಲ್ಲಿ ಇದಾವೆ, ಎಲ್ಲಾ ತರದ ಗಾಡಿನೂ ಇದಾವೆ ಸರ್. ಬನ್ನಿ ಸರ್ ಸರ್. ಇದು ಬಂದು 2008 ಮಾಡಲು ಸೆಕೆಂಡ್ ಓನರ್, 2,65,000 ರೂಪಾಯಿ ಕೊಡೋಣ ಸರ್. ಡೀಸೆಲ್ ಗಾಡಿ ಬರೀ 2,65,000 ಡೀಸೆಲ್ ವೆಹಿಕಲ್ ನೋಡ್ತಾ ಇರ್ಬೋದು. ಬರೀ 2,65,000ಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಡೀಸೆಲ್ ವೆಹಿಕಲ್ ನ. ಕ್ವಿಡ್ ಹಿಡ್ಕೋರ್ಗೆ ಇನ್ನೂ ಒಂದು ಕ್ವಿಡ್ ಇದೆ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಬಂದು 2017 ಮಾಡಲು ಸಿಂಗಲ್ ಓನರ್ RXT, AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಒರಿಜಿನಲ್ ಇದೆ ಗಾಡಿ. ಸಣ್ಣ ಪುಟ್ಟ ಸ್ಕ್ರಾಚಸ್ ಬಿಟ್ಟರೆ ಬೇರೆ ಇನ್ನೇನು ಕೆಲಸ ಇಲ್ಲ. ತುಂಬಾ ಚೆನ್ನಾಗಿದೆ ಗಾಡಿ ಸರ್. ಇದು ಬಂದು 2,75,000 ರೂಪಾಯಿಗೆ ಆಗುತ್ತೆ. 2,75,000. ಹೌದೌದು. ಅಂಡ್ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಸ್ವಿಫ್ಟಾ ಹೇಳಿ ಸರ್. ಸರ್ ಇದು ಬಂದು 2008 ಮಾಡಲು. ಓಕೆ. ಓನರ್ ಮಾತ್ರ ಸೆಕೆಂಡ್ ಓನರ್. ಓಡಿರೋದು 84,000, ಜಿನಿಯನ್ ಮೀಟರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಾಲಿಟಿ ಇದೆ ಗಾಡಿ, ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 2,60,000 ರೂಪಾಯಿಗೆ ಆಗುತ್ತೆ. ಡೀಸೆಲ್ ಗಾಡಿ 60,000, ಅದು ಕೂಡ ಡೀಸೆಲ್ ವೆಹಿಕಲ್. ಹೌದು. ಜೈಲೋ ಹುಡ್ಕರಿ ನೋಡಿ, 7 ಸೀಟರ್ ಗಾಡಿ. ತುಂಬಾ ಜನ ಜೈಲೋ ಅಂತಾರೆ ನೋಡಿ. ಗಾಡಿ 10 ಮಾಡಲು ಸಿಂಗಲ್ ಓನರ್ ಸರ್. ಇದು ಬಂದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಮ್ಯಾಗ್ ವೀಲ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ. ಟಾಪ್ ಅಂಡ್ ಮಾಡಲ್ ಗಾಡಿ. ಸ್ವಲ್ಪ ಟಾಪು ಬಾನೆಟ್ ಒಂದು ಪೇಂಟ್ ಮಾಡಿಸ್ಕೊಂಡ್ಬಿಟ್ಟು ಒರಿಜಿನಲ್ ಗಾಡಿ ಇದೆ ಸರ್. ಇದು ಬಂದು 3 ಲಕ್ಷಕ್ಕೆ ಆಗುತ್ತೆ. 3 ಲಕ್ಷಕ್ಕೆ ಫೈನಲ್. 3 ಲಕ್ಷಕ್ಕೆ ಫೈನಲ್ ಇದಾಗಿದೆ. ಅಂಡ್ ಪೋಲೋ ಇದೆಯಾ ಸರ್? ಸರ್ ಪೋಲೋ ಇದೆ ನೋಡಿ. ಪೋಲೋ ಹುಡ್ಕರ್ಗೆ ಪೋಲೋ ಒಂದೇ ಗಾಡಿ ಇರೋದು ಸರ್. ಇದು ಬಂದು 13 ಮಾಡಲು ಸೆಕೆಂಡ್ ಓನರ್ ಗಾಡಿ, ಕಂಫರ್ಟ್ ಲೈನ್. ಓಕೆ. ಟಾಪ್ ಅಂಡ್ ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು ಒಂದು 4 ಲಕ್ಷಕ್ಕೆ ಆಗುತ್ತೆ. 3,90,000 ರೂಪಾಯಿ ಕೊಡೋಣ ಸರ್. 3,90,000 ರೂಪಾಯಿಗೆ 13 ಮಾಡಲು ಸೆಕೆಂಡ್ ಓನರ್, ಟಾಪ್ ಅಂಡ್ ಮಾಡಲು ಗಾಡಿ. ಎಸ್ ಕ್ರಾಸ್ ಸರ್. ಎಸ್ ಕ್ರಾಸ್ ಬಂದು 15 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇದು ಕೂಡ ಟಾಪ್ ಅಂಡ್ ಮಾಡಲಿನ ಗಾಡಿ. ಇದು AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಮ್ಯಾಗ್ ವಿತ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಡೀಸೆಲ್ ವೇರಿಯಂಟ್, ತುಂಬಾ ಚೆನ್ನಾಗಿದೆ ಗಾಡಿ ಸರ್. ಇದು ಬಂದು 4,85,000 ರೂಪಾಯಿ ಆಗುತ್ತೆ. 4,85,000. ಹೌದು. ಅಂಡ್ I10 ಬಂದು ನೋಡಿ, ನಾವು ಹೇಳಿದ್ನಲ್ಲ I10 ಶಿಫ್ಟ್ ಅಲ್ಲಿ ತುಂಬಾ ಗಾಡಿಗಳಿದಾವೆ ಸರ್. ಇದು ಬಂದು 12 ಮಾಡಲು ಸಿಂಗಲ್ ಓನರ್, ಎರೋ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಸರ್. ಇದು ಬಂದು 2,50,000 ರೂಪಾಯಿಗೆ ಆಗುತ್ತೆ. 2,50,000 ಫೈನಲ್. ಅಂಡ್ ಇದು ಒಂದು ಫೈನಲ್ ಪ್ರೈಸ್ ಮಾಡ್ಲಿ ಹೇಳ್ಬಿಡಿ ಸರ್. ಸರ್ ಇದು ಬಂದು ಕೇವಲ ಒಂದು 2 ವೀಲರ್ ಬಜೆಟ್ ಅಲ್ಲಿ ಕೊಟ್ಬಿಡೋಣ ಸರ್. 1,40,000 ರೂಪಾಯಿ ಆಗುತ್ತೆ. ಬರೀ 1,40,000 ರೂಪಾಯಿ ಆಗುತ್ತೆ. ಪೆಟ್ರೋಲ್ ಗಾಡಿ, ಪೆಟ್ರೋಲ್ ವೆಹಿಕಲ್, 10 ಮಾಡಲು. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. 1,40,000 ರೂಪಾಯಿ ಆಗಿದೆ ಸರ್ ಇದು. ಸರ್ ಇದು 89 ಚೇಂಜ್ ಓಡಿದೆ. ಓಕೆ. ಸೊ ಕಡಿಮೆ ಓಡಿರೋ ಕಾರ್, ಜಸ್ಟ್ ಓನರ್ಶಿಪ್ ಮಾತ್ರ ಚೇಂಜ್ ಆಗಿದೆ. ಹೌದು. ಕಾರ್ ಕಲ್ತ್ಕೊಬೇಕಂದ್ರೆ ದಿ ಬೆಸ್ಟ್ ಆಪ್ಷನ್. ಅಂಡ್ ಆರಾಮಾಗಿ ಮೇಂಟೈನ್ ಮಾಡ್ಕೋಬಹುದು. ಕಾರ್ ತುಂಬಾ ಇದು ಫೋರ್ಡ್ ಫಿಗೋ ಆರಾಮಾಗಿ 5 ಜನ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನಿಮ್ಗೆ ಕಡಿಮೆ ರೇಟ್, ಕಡಿಮೆ ನಿಮ್ಗೆ ಫಿಗೋ ಕೊಡ್ತಿದ್ದಾರೆ ಬರೀ 1,40,000. ರೇಟ್ ಕಡಿಮೆ ಅಂದ್ಬಿಟ್ಟು ದೂರ ಹೋಗಕ್ಕಾಗಲ್ಲ ಅಂತ ಅನ್ಕೋಬಾರ್ದು. ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಗಾಡಿ ಫಿಗೋ ಬಗ್ಗೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. 100% ಈ ಗಾಡಿನ ಒಳ್ಳೆ ಮೈಲೇಜ್ ಗಾಡಿ. ಇವು ಕೂಡ ಬರೀ 1,40,000. 1,40,000 ರೂಪಾಯಿ ಕೊಡೋಣ ಸರ್.
ಇಯಾನ್ ನೋಡಿ 15 ಮಾಡಲು ಸಿಂಗಲ್ ಓನರ್ ಎರಾ ಪ್ಲಸ್. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. 15 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು ಬಂದು ನಿಮ್ಗೆ 2,05,000 ರೂಪಾಯಿಗೆ ಆಗುತ್ತೆ. 2,05,000. ಹೌದು. ಇದು ಸರ್ ಎ ಸ್ಟಾರ್ ಇದೆಯಾ ಸರ್? ಎ ಸ್ಟಾರ್ ಇದೆ. 11 ಮಾಡಲು ಓನರ್ ಮಾತ್ರ 4 ಓನರ್ ಆಗಿದ್ದಾರೆ. ಓಕೆ. ಕೇವಲ 1,55,000 ರೂಪಾಯಿಗೆ ಆಗುತ್ತೆ. 1,55. 1,55ಕ್ಕೆ 11 ಮಾಡಲು VX AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಬರುತ್ತೆ. ಓಕೆ ಸರ್. ಸೊ ನೋಡ್ತಾ ಇರ್ಬೋದು, ಇಷ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ಸರ್ಗೆ ತುಂಬಾ ಥ್ಯಾಂಕ್ಸ್. ಸೊ ಲೋ ಬಡ್ಜೆಟ್ ಅಲ್ಲಿ ಏನಾರ ನೀವು ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಎಲ್ಲಾರ ಕಾರ್ಗಳು ಏನಾರ ಹುಡ್ಕಂಗಿದ್ರೆ ಇವ್ರ ಶೋರೂಮ್ ಗಿಂತ ನಿಮ್ಗೆ ಬೇರೆ ಆಪ್ಷನ್ ಸಿಗಲ್ಲ. ಯಾಕಂದ್ರೆ ಡೀಲರ್ಗಳೇ ಬಂದ್ಬಿಟ್ಟು ಇವ್ರ ಹತ್ರ 4 ರಿಂದ 5 ಗಾಡಿಗಳು ತಗೊಂಡೋಗಿ ಸೇಲ್ ಮಾಡ್ಕೊತಾರೆ. ಸೊ ನಿಮ್ಗೆ ಡೀಲರ್ ಪ್ರೈಸ್ ಅಲ್ಲೇ ನಿಮ್ಗೆ ಏನಾರ ಕಾರ್, ಅದು ಕೂಡ ಒಳ್ಳೆ ಕಾರ್, ಈ ತರ ಪ್ರೀಮಿಯಂ ಕಾರ್ಸ್ ಎಲ್ಲ ಬೇಕಂದ್ರೆ ಎಕ್ಸ್ಪ್ರೆಸ್ ಆಗಿರ್ಲಿ, ನಿಮ್ಗೆ ಯಾವ್ದೇ ಕಾರ್ ಆಗಿರ್ಲಿ, ಒಂದು ಒಳ್ಳೆ ಲೋ ಬಡ್ಜೆಟ್ ಗೆ ಮಾಡಿ ಕೊಡ್ತಿದ್ದಾರೆ. ಥ್ರೂಔಟ್ ಕರ್ನಾಟಕ ಪೂರ್ತಿ ಲೋನ್ ಕೂಡ ಮಾಡ್ಕೊಡ್ತಾರೆ. ಲೊಕೇಶನ್ ಗೆ ಬಂದ್ರೆ ಸಾಕು, ನಿಮ್ಗೆ ಟೆಸ್ಟ್ ರೈಡ್ ಎಲ್ಲ ಇರುತ್ತೆ, ನಿಮ್ಗೆ ಲೋನ್ ಕೂಡ ಮಾಡ್ಕೊಡ್ತಾರೆ. ಕಾರು ಬೇಕಿದ್ರೆ ನೀವು ಎಕ್ಸ್ಚೇಂಜ್ ಕೂಡ ಇರುತ್ತೆ ಇವ್ರ ಹತ್ರ ಆಪ್ಷನ್. ಸೊ ನಿಮ್ ಹತ್ರ ಹಳೆ ಗಾಡಿ ಇರೋ ತಗೊಂಡ್ ಬಂದ್ಬಿಟ್ಟು ಸ್ವಲ್ಪ ಪ್ರೀಮಿಯಂಗೆ ಕೂಡ ತಗೊಂಡು ಹೋಗ್ಬಿಡ್ಬೋದು. ಇಷ್ಟೆಲ್ಲ ಆಪ್ಷನ್ಸ್ ಎಲ್ಲ ಇರುತ್ತೆ ಇವ್ರ ಹತ್ರ. ಕೊಳಕ್ತಿರೋ ನಂಬರ್ಗೆ ಜಸ್ಟ್ ಕಾಲ್ ಮಾಡಿ, ನಿಮ್ಗೆ 100% ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಓಕೆ, ಬಾಯ್, ಸಿ ಯು ನೆಕ್ಸ್ಟ್. ಥ್ಯಾಂಕ್ ಯು. ಎಲ್ಲೋ ಬೋಟ್ ಕಾರಲ್ಲಿ ಇನ್ನೂ ಒಂದು ಆರಾಮಾಗಿ ಇವಾಗ ಸದ್ಯಕ್ಕೆ ತಗೊಂಡು ಹೋಗ್ಬಿಟ್ಟು ಓಲಾ ಊಬರ್ ಓಡಿಸ್ಕೊಂಡ್ಬಿಟ್ರು ಡೈಲಿ 1,000-2,000 3,000 ದುಡಿಬೋದು. ಆ ತರ ಕಾರ್ಗಳು ಇವೆಲ್ಲ. ಹೇಳಿ ಸರ್. ಸರ್ ದುಡಿಯಾ ಅಂತ ಗಾಡಿ ಸರ್. ದುಡಿಮೆ ದೇವರು ಅಂತಾರಲ್ಲ, ಹೌದು. ಆತರ ಈ ಬಡವರು ಬಗ್ಗರು ಇರ್ತಾರಲ್ಲ, ಬಡವರು ಅದರಲ್ಲೇ ಜೀವನ ಮಾಡೋರು ಎಲ್ಲೋ ಬೋಟ್ ಬೇಕು ಅಂತ ಕೇಳ್ತಾರಲ್ವಾ, ಖಂಡಿತ ಬನ್ನಿ ಸರ್. ಬರೀ 75,000 ರೂಪಾಯಿ ಕೊಡ್ತೀವಿ. ಬರೀ 75,000ಕ್ಕೆ ನೋಡ್ತಾ ಇರ್ಬೋದು. ಬರೀ 75,000ಗೆ ನಿಮ್ಗೆ ಸದ್ಯಕ್ಕೆ ತಗೊಂಡು ಹೋಗಿ ಓಲಾ ಊಬರ್ ಒಂದು 6 ತಿಂಗಳು 1 ವರ್ಷ ದುಡ್ಕೊಂಡ್ರು ಮತ್ತೆ ಸ್ವಲ್ಪ ಪ್ರೀಮಿಯಂಗೆ ಅಪ್ಡೇಟ್ ಆಗ್ಬಿಡ್ಬೋದು. ಬರೀ 75,000 ರುಪೀಸ್ಗೆ ನಿಮ್ಗೆ ಕೊಡ್ತಿದ್ದಾರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಅದು ಕೂಡ ಎಲ್ಲೋ ಬೋರ್ಡ್ 5563 ವೆಹಿಕಲ್ ನಂಬರ್ ಬಂದ್ಬಿಟ್ಟು. ಅಂಡ್ ಇಲ್ಲೊಂದು ವರ್ಣ ಇದೆ. ವರ್ಣ ಸರ್ ಇದು ಬಂದು 2008 ಮಾಡಲು. ಓಕೆ. ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್ ಗಾಡಿ. ತುಂಬಾ ಚೆನ್ನಾಗಿದೆ. 2028ವರೆಗೂ FC ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್. ಬರೀ 1,65,000 ರೂಪಾಯಿ ಕೊಟ್ಬಿಡೋಣ. ಡೀಸೆಲ್ ವೆಹಿಕಲ್, ಡೀಸೆಲ್ ಗಾಡಿ 1,65,000 ರೂಪಾಯಿ ಕೊಟ್ಬಿಡೋಣ. ಮ್ಯಾಗ್ವಿಲ್ ಸದಾ ಈಗ ಹಾಕಿದ್ದಾರೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 1,65,000 ರೂಪಾಯಿ ಕೊಟ್ಬಿಡ್ತಾರೆ ಸರ್ ಕಸ್ಟಮರ್. 1,65,000. ಹೌದು. ನೋಡ್ತಾ ಇರ್ಬೋದು, ಬರೀ 1,65,000ಕ್ಕೆ ನಿಮ್ಗೆ ಹುಂಡೈ ವರ್ಣ ಸಿಗ್ತೈತೆ. ಅದು ಕೂಡ ಡೀಸೆಲ್ ವೆಹಿಕಲ್. ಸೊ ನಾವು ವರ್ಣ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. 1.6 ಡೀಸೆಲ್ ವೆಹಿಕಲ್ ಸೂಪರ್ ಆಗಿರುತ್ತೆ ಗಾಡಿ ಮಾತ್ರ. ಹೈವೇಗೆ ಅಂಡ್ ಫ್ಯಾಮಿಲಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಸೆಡಾನ್ ವೆಹಿಕಲ್, ನಿಮ್ಗೆ ಬೂಟ್ ಸ್ಪೇಸ್ ಎಲ್ಲ ಸಿಗುತ್ತೆ. ಜಸ್ಟ್ 1,65,000 ಅಷ್ಟೇ.